ಬೀದರ್ ಸಹಕಾರಿ ಕ್ಷೇತ್ರದ ಹರಿಕಾರ ವಿಜಯ್ ಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದಗಿ. ಕರ್ನಾಟಕದ ಕಿರೀಟ, ಬೀದರ್ ಜಿಲ್ಲೆಯ ರಾಜಕೀಯ ಹಾಗೂ ಸಹಕಾರ ಕ್ಷೇತ್ರದ ಭರವಸೆಯ ನಾಯಕ. ಸರಳ ಸಜ್ಜನಿಕೆಗೆ ಹೆಸರಾದ, ಹಿಡಿದ ಕೆಲಸ ಬಿಡದ ಛಲದಂಕಮಲ್ಲ. ಪ್ರತಿ ಕೆಲಸದಲ್ಲಿ ಯಶಸ್ಸು ಸಾಧಿಸುವ ಕ್ರಿಯಾಶೀಲ ವ್ಯಕ್ತಿತ್ವ. ಸರ್ವರೊಂದಿಗೆ ಸಮವಾಗಿ ವಿವಿಧ ಕಾರ್ಯ ಚಟುವಟಿಕೆಗಳ ಮೂಲಕ ಭರವಸೆಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ನಮ್ಮ ಜನ ಮೆಚ್ಚಿನ ನಾಯಕ ಶ್ರೀ ವಿಜಯ್ ಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದಗಿ. ಶ್ರೀ ವಿಜಯ್ ಕುಮಾರ್ ಅವರದು ಪ್ರತಿಷ್ಠಿತ ಹಾಗೂ ಸುಸಂಸ್ಕೃತ ಮನೆತನ. ಇವರ ತಂದೆ ದಿವಂಗತ ಅಣ್ಣಪ್ಪ ಪಾಟೀಲ್, ತಾಯಿ ದಿವಂಗತ ಚಂದ್ರಮ್ಮ ಪಾಟೀಲ್. ಈ ದಂಪತಿಗಳಿಗೆ 6 ಜನ ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು ಜನಿಸಿದ್ದು. ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ ಅವರು ಕ್ರಿಸ್ತಶಕ 1963 ನವೆಂಬರ್ 18ರಂದು 4ನೇ ಮಗನಾಗಿ ಜನ್ಮ ತಾಳುತ್ತಾರೆ. ಇವರ ತಂದೆ ದಿವಂಗತ ಅಣ್ಣಪ್ಪ ಪಾಟೀಲ್ ಅವರು ಸ್ನೇಹಜೀವಿ, ಸದಾ ಜನಪರ ಕಾಳಜಿಯೊಂದಿಗೆ ಜನಾನುರಾಗಿಯಾಗಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಇದ್ದವರು. ಇವರನ್ನು ಎಲ್ಲರೂ ಗೌರವದಿಂದ ಕಾಣ್ತಿದ್ರು. ಎಲ್ಲರ ಬಾಯಿಯಲ್ಲಿ ನಮ್ಮ ಗೌಡ್ರು ಎಂದೇ ಕರೆಸಿಕೊಳ್ಳುತ್ತಿದ್ದ ಅಣ್ಣಪ್ಪ ಪಾಟೀಲ್ರು ಅದೇ ಸ್ವಭಾವವನ್ನ, ಅದೇ ನಡೆ ನುಡಿಯನ್ನ ತಮ್ಮೆಲ್ಲ ಮಕ್ಕಳಲ್ಲಿ ಬಿತ್ತುತ್ತಾರೆ. ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಅವರು ಬೆಳೆದು ದೊಡ್ಡವರಾದ ನಂತರ ಶಶಿಕಲಾ ಅವರ ಕೈ ಹಿಡಿದು ಗೃಹಸ್ಥಾಶ್ರಮಕ್ಕೆ ಕಾಲಿಡುತ್ತಾರೆ. ಈ ದಂಪತಿಗಳ ಉದರದಿಂದ ಪುತ್ರಿ ಆರತಿ, ನಂತರ ಪುತ್ರ ಅಜಯ್ ಜನಿಸುತ್ತಾರೆ. ಇನ್ನು ವಿಜಯ್ ಕುಮಾರ್ ಪಾಟೀಲ್ ಅವರ ಹಿರಿಯಣ್ಣ ದಿವಂಗತ ಸುಭಾಷ್ ಪಾಟೀಲ್ ಅವರು ಹೈದರಾಬಾದ್ನಲ್ಲಿ ಉದ್ಯಮಿಯಾಗಿದ್ದವರು. ಚಂದು ಪಾಟೀಲ್ ಎಂದೇ ಪ್ರಸಿದ್ಧಿ ಪಡೆದ 2ನೇ ಅಣ್ಣ ಚಂದ್ರಶೇಖರ್ ಪಾಟೀಲ್ ಅವರು ನಗರಸಭೆ ಚುನಾವಣೆಯಲ್ಲಿ ಸತತವಾಗಿ 6 ಸಲ ಆಯ್ಕೆಯಾಗಿ 3 ಸಲ ನಗರಸಭೆಯ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅತ್ಯುನ್ನತ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರ ಸಹಕಾರ, ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹದಿಂದ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ ಅವರು ರಾಜಕೀಯ, ಸಾಮಾಜಿಕ ಹಾಗೂ ಸಹಕಾರ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಇನ್ನೋರ್ವ ಅಣ್ಣ ಸಿದ್ದರಾಮ್ ಪಾಟೀಲ್ ಅವರು ಸಹ ಉದ್ಯಮಿಯಾಗಿದ್ದು ತಮ್ಮ ಕಾರ್ಯಕ್ಷೇತ್ರ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ವಿಜಯ್ ಕುಮಾರ್ ಪಾಟೀಲ್ ಅವರ ತಮ್ಮನಾದ ಸೋಮಶೇಖರ್ ಪಾಟೀಲ್ ಅವರು ಪಟೇಲ್ ಟ್ರಾನ್ಸ್ಪೋರ್ಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇನ್ನೊಬ್ಬ ತಮ್ಮ ರಾಜ್ಕುಮಾರ್ ಪಾಟೀಲ್ ಅವರು ವಿಧಿವಶರಾಗಿದ್ದು ತಂಗಿ ಶಕುಂತಲಾ ಮದುವೆಯಾಗಿ ಗೃಹಿಣಿಯಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಇಷ್ಟು ಮಕ್ಕಳನ್ನು ಪಡೆದ ತಾಯಿ ಚಂದ್ರಮ್ಮ ಅವರು ಸಂಸಾರವನ್ನು ನಡೆಸುತ್ತಾ ಮಕ್ಕಳಲ್ಲಿ ಉತ್ತಮ ಸಂಸ್ಕೃತಿಯನ್ನು ಬೆಳೆಸಿ ತಾವು ಕೂಡ ಸಾಮಾಜಿಕ, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದವರು. ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷರಾಗಿ ದೀರ್ಘಾವಧಿಯನ್ನು ಪೂರೈಸಿ ಬಸವ ಮಂಟಪದಲ್ಲಿ ನಿರಂತರ ಕಾರ್ಯಚಟುವಟಿಕೆ ನಡೆಯಲು ಶಕ್ತಿಯನ್ನ ತುಂಬಿದ್ದಾರೆ. ಇಂತಹ ಸುಸಂಸ್ಕೃತ ಸಾಮಾಜಿಕ ಕಳಕಳಿ, ಸಾರ್ವಜನಿಕ ಸೇವಾಭಾವ ಹಾಗೂ ರಾಜಕೀಯ ಹಿನ್ನೆಲೆ ಹೊಂದಿದ ಕುಟುಂಬದಲ್ಲಿ ಜನಿಸಿದ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ ಅವರ ರಕ್ತದಲ್ಲಿಯೂ ಕೂಡ ತಮ್ಮ ಮನೆತನದ ಭಾವನೆಗಳು ಅಡಕಗೊಂಡಿವೆ. ಅವರ ಹೃದಯವೂ ಕೂಡ ಸಮಾಜದ ಕಾರ್ಯಗಳಿಗಾಗಿ ಹಾತೊರೆಯುತ್ತಿರುತ್ತದೆ. ಹಾಗಾಗಿ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ ಅವರು ಬೀದರ್ ಜಿಲ್ಲೆಯ ರಾಜಕೀಯ, ಸಾಮಾಜಿಕ ಹಾಗೂ ಸಹಕಾರ ಕ್ಷೇತ್ರಗಳಲ್ಲಿ ತಮ್ಮನ್ನು ವಿಶಿಷ್ಟ ರೀತಿಯಲ್ಲಿ ಗುರುತಿಸಿಕೊಂಡಿದ್ದು ಸಾರ್ವಜನಿಕರಿಗೆ ವಿಜು ಗೌಡ್ರು ಎಂದೇ ಚಿರಪರಿಚಿತರಾಗಿದ್ದಾರೆ.
ತಮ್ಮ ತಾಯಿ ಹಾಗೂ ಅಣ್ಣನ ಹಾಗೆ ತಾವು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕೆಂಬ ಮಹಾದಾಸೆಯಿಂದ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ ಅವರು 2016ರಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಳೆಗಾಂವ್ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ಆ ಕ್ಷೇತ್ರದ ಜನತೆ ತಮ್ಮ ಮೆಚ್ಚಿನ ನಾಯಕರಾದ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಅವರಿಗೆ ಭರ್ಜರಿ ಮತಗಳೊಂದಿಗೆ ಗೆಲ್ಲಿಸಿ ಆಶೀರ್ವದಿಸುತ್ತಾರೆ. ಜೊತೆಗೆ ಇವರು ಕೃಷಿ ಮತ್ತು ಕೈಗಾರಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ 2.5 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿ ಸೋಲಿಲ್ಲದ ಸರದಾರರಾಗಿ ಹೊರಹೊಮ್ಮುತ್ತಾರೆ. ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಅವರು ರಾಜಕೀಯ ಕ್ಷೇತ್ರದ ಜೊತೆಗೆ ಬೀದರ್ ಜಿಲ್ಲೆಯಲ್ಲಿ 2005ರ ಏಪ್ರಿಲ್ 1ರಂದು ಮೊದಲ ಬಾರಿಗೆ ದಿ ಗಾಂಧಿ ಕೋಆಪರೇಟಿವ್ ಸೊಸೈಟಿ ಹೆಸರಿನಲ್ಲಿ ಸಹಕಾರ ಬ್ಯಾಂಕ್ ಸ್ಥಾಪಿಸಿ 2010ರ ಮಾರ್ಚ್ 31ರವರೆಗೆ ಅದರ ಅಧ್ಯಕ್ಷರಾಗಿದ್ದರು. ಇವರ ಅವಧಿಯಲ್ಲಿ ಈ ಸಹಕಾರಿ ಬ್ಯಾಂಕಿನ 2ನೇ ಮಹಡಿಯಲ್ಲಿ ಸಭಾಂಗಣ ಹಾಗೂ ಅತಿಥಿ ಗೃಹಗಳನ್ನು ನಿರ್ಮಾಣ ಮಾಡಲಾಯಿತು. 2015ರ ಏಪ್ರಿಲ್ 1ರಂದು 2ನೇ ಅವಧಿಗೆ ಈ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನಂತರ RBIನಿಂದ ಇನ್ನೂ 4 ಶಾಖೆಗಳನ್ನು ತೆರೆಯಲು ಅನುಮತಿಯನ್ನು ಪಡೆದರು. ಕೇವಲ 1 ವರ್ಷದ ಅವಧಿಯಲ್ಲೇ ಶರವೇಗದಲ್ಲಿ ಎಲ್ಲಾ 4 ಶಾಖೆಗಳನ್ನು ಪ್ರಾರಂಭಿಸಿದ ಕೀರ್ತಿ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ ಅವರಿಗೆ ಸಲ್ಲುತ್ತದೆ. ಈಗ ದಿ ಗಾಂಧಿ ಕೋಆಪರೇಟಿವ್ ಸೊಸೈಟಿಯ ಎಲ್ಲಾ ಶಾಖೆಗಳು 200 ಕೋಟಿಗಿಂತಲೂ ಅಧಿಕ ಲಾಭದಲ್ಲಿದ್ದು ಸುಸೂತ್ರವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇಷ್ಟೇ ಅಲ್ಲದೆ ಇವರು ಬ್ಯಾಂಕಿನ ಸದಸ್ಯರಿಗೆ ಡಿಜಿಟಲ್ ಸೇವೆ ನೀಡುವ ನಿಟ್ಟಿನಲ್ಲಿ ATM, ರೂಪೇ ಕಾರ್ಡ್, NEFT ಮತ್ತು RTGS ನಂತಹ ಸೇವೆಗಳನ್ನು ಸಹ ತಮ್ಮ ಅಧಿಕಾರಾವಧಿಯಲ್ಲಿ ಪ್ರಾರಂಭಿಸಿದ್ದಾರೆ. ಜನವರಿ 27ರಂದು ಈ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿ ಕಾರ್ಯ ಆರಂಭಿಸಿದ್ದು, ಬಸವ ಜಯಂತಿಯ ದಿನ ಈ ಬ್ಯಾಂಕಿನ ಕೆಳಮಹಡಿಯಲ್ಲಿ ನವೀಕೃತ ಕಟ್ಟಡವನ್ನು ಪ್ರಾರಂಭಿಸಿ ಶಾಖೆಯನ್ನು ಸುಸಜ್ಜಿತಗೊಳಿಸಿದ್ದಾರೆ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳ ಬಗ್ಗೆ ಹೇಳುವುದಾದರೆ ಬಾವಾಪುರದಲ್ಲಿರುವ ಸುಮಾರು 100 ವರ್ಷಗಳಷ್ಟು ಹಳೆಯದಾದ ಹನುಮಾನ್ ದೇವಸ್ಥಾನವನ್ನು ದುರಸ್ತಿಗೊಳಿಸಿ ಅಭಿವೃದ್ಧಿಪಡಿಸಿದ ಕೀರ್ತಿ ಕೂಡ ವಿಜಯ್ ಕುಮಾರ್ ಪಾಟೀಲ್ ಅವರಿಗೆ ಸಲ್ಲುತ್ತದೆ. ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ ಅವರು ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲರಾಗಲಿ ಎನ್ನುವ ಉದ್ದೇಶದಿಂದ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲು ಅವರಿಗೆ ಟೈಲರಿಂಗ್ ಮಷಿನ್ಗಳನ್ನು ಮತ್ತು ಇಸ್ತ್ರಿ ಪೆಟ್ಟಿಗೆಗಳನ್ನು ವಿತರಿಸಿದ್ದಾರೆ. ಹಾಗೆಯೇ 2020 ಮತ್ತು 2021ರ ಅವಧಿಯಲ್ಲಿ ವಿಶ್ವವನ್ನೇ ನಡುಗಿಸಿದ್ದ ಮಹಾಮಾರಿ ಕೋವಿಡ್ ಸಮಯದಲ್ಲಿ ಕೆಲಸ ಇಲ್ಲದೆ ಒಂದು ಹೊತ್ತಿನ ಊಟಕ್ಕಾಗಿ ಪರಿತಪಿಸುತ್ತಿರುವ ಜನರನ್ನು ಕಂಡು ಅವರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಜೊತೆಗೆ ವ್ಯಾಕ್ಸಿನ್ ಡ್ರೈವ್ ಅನ್ನ ಜಿಲ್ಲಾಡಳಿತದೊಂದಿಗೆ ಜೊತೆಯಾಗಿ ಸೇರಿ ಉಚಿತ ಲಸಿಕಾ ಅಭಿಯಾನವನ್ನ ನಡೆಸಿ ಕೋವಿಡ್ ಜಾಗೃತಿ ಹಾಗೂ ನಿವಾರಣೆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯೊಂದಿಗೆ ಅವಿರತವಾಗಿ ಶ್ರಮಿಸಿದ್ದಾರೆ. ತಂದೆ ಅಣ್ಣಪ್ಪ ಪಾಟೀಲ್, ಹಿರಿಯ ಅಣ್ಣ ಚಂದ್ರಶೇಖರ್ ಪಾಟೀಲ್ ಹಾಗೂ ಕುಟುಂಬದ ಇತರ ಸದಸ್ಯರಂತೆ ಸಮಾಜದ ಉದ್ಧಾರಕ್ಕಾಗಿ ಇವರು ಮಾಡಿರುವ ಕಾರ್ಯಗಳು ಒಂದೆರಡಲ್ಲ. ಆ ಕಾರ್ಯಗಳ ಬಗ್ಗೆ ಹೇಳಲು ಹೊರಟರೆ ಬಹುಶಃ ಈ ಒಂದು ದಿನ ಸಾಲದು. ಹಾಗಾಗಿ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ ಅವರ ಜೀವನ ಸಾಧನೆಯ ಕುರಿತು ಸಂಕ್ಷಿಪ್ತವಾಗಿ ಇಷ್ಟು ಹೇಳಲು ಮಾತ್ರ ಸಾಧ್ಯವಾಗಿದೆ. ಇವರ ಸಾಧನೆಯ ಪಯಣ ಬಹಳ ದೊಡ್ಡದು. ಹೀಗೆ ಸದಾ ಸಮಾಜಕ್ಕಾಗಿ, ಅವಶ್ಯಕತೆ ಇರುವವರಿಗಾಗಿ ಮತ್ತು ಮಹಿಳೆಯರಿಗಾಗಿ ಮಿಡಿಯುವ ಹೃದಯವಂತ ಈ ನಮ್ಮ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಗಾದಗಿ. ಇವರು ಇದೇ ನವೆಂಬರ್ 18ರ ಗುರುವಾರದಂದು ಇಂದು ಅಂದರೆ ನವೆಂಬರ್ 18ರ ಗುರುವಾರದಂದು ತಮ್ಮ 59ನೆಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಇವರಿಗೆ ಬೀದರ್ ಜಿಲ್ಲೆಯ ಸಮಸ್ತ ಜನತೆ ಮತ್ತು ಅಭಿಮಾನಿ ಬಳಗದ ಪರವಾಗಿ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ. ಧನ್ಯವಾದಗಳು.